ಹಲೋ ಸ್ನೇಹಿತರೆ, ನಮಸ್ಕಾರ. ನಾವಿವತ್ತು ಎಲ್ಲಿ ಬಂದಿದ್ದೀವಿ ಗೊತ್ತಾ? ರಾಮನಗರದ ಹತ್ರ ಇರೋ ಕಣ್ವ ಜಲಾಶಯ, ಕಣ್ವ ಡ್ಯಾಮ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡ್ತಿದ್ದಾರಲ್ಲ, ಕಣ್ವ ಡ್ಯಾಮ್ ತುಂಬ ಚೆನ್ನಾಗಿದೆ. ಈ ಸಲ ಸ್ವಲ್ಪ ನಮ್ಮದು ಪಿಕ್ನಿಕಲ್ಲಿ ಸ್ವಲ್ಪ ಚೇಂಜ್ ಇದೆ. ಏನಪ್ಪ ಅಂದರೆ, ನಾವು ಇಲ್ಲಿಗೆ ಬಂದು ಇಲ್ಲೇ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಬಿಸಿಲಿದೆ, ಆದರೆ ಒಳಗಡೆ ಫುಲ್ಲು ನೀಲಗಿರಿ ತೇಲದ ಮರ ಇದೆ. ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಸೊ ಆಲ್ರೆಡಿ ನಾವು ಲೇಟು, ಒಂದು ಸ್ವಲ್ಪ ದಾರಿ ತಪ್ಪೋಯ್ತು ನಮಗೆ. ಇದು ಬರಬೇಕಾದಾಗ ಸ್ವಲ್ಪ ಒಳಗಡೆ ಎಲ್ಲ, ಹಳ್ಳಿ ಒಳಗಡೆ ಎಲ್ಲ ನುಗ್ಗಿ ಕೊನೆಗೆ ನಮಗೆ ಈ ಸ್ಪಾಟ್ ಸಿಕ್ಕಿದೆ. ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಸೈಲೆನ್ಸು. ಹೊರಗಡೆ ಹಿಂದೆ ಕಾಣಿಸ್ತಿದೆಯಲ್ಲ, ಅದೇ ಡ್ಯಾಮು, ಗಂಗಾ ಡ್ಯಾಮು. ಕೆಳಗಡೆ ಎಲ್ಲ ಇಳಿಬೋದು. ಇಲ್ಲಿ ನೀರು ಹತ್ರ ಆಟ ಆಡೋಕ್ಕೆಲ್ಲ ಜಾಗ ಇದೆ. ಸೊ ನಾನು ನಮ್ಮ ಅತ್ತೆ ಮಕ್ಕಳು, ನಮ್ಮ ಹಸ್ಬೆಂಡು ಎಲ್ಲರೂ ಬಂದಿದ್ದೀವಿ. ಸೊ ಇಲ್ಲಿ ಆಟ ಆಡೋಕ್ಕೆ ಇಳಿಬೋದು. ತುಂಬ ಚೆನ್ನಾಗಿದೆ, ಒಳ್ಳೆ ಗಾಳಿ ಬರ್ತಿದೆ. ಬಿಸಿಲಿದ್ರೂ ಒಳ್ಳೆ ತಣ್ಣಗಿದೆ. ಇದು ಒಂಥರ ಏನಂತೀರಿ, ಚೆನ್ನಾಗಿದೆ. ನನಗೆ ಸ್ವಲ್ಪ ನೀರಲ್ಲಿ ಅಷ್ಟಿಲ್ಲ, ಶಂಖಗಳೆಲ್ಲ ಇದೆ ಇಲ್ಲಿ, ತಣ್ಣಗಿದೆ, ಬೆಚ್ಚಗೆ. ಈಗ ಹೋಗಿ ನಾವು ಶುರು ಮಾಡಬೇಕು ನಮ್ಮದು ಅಡುಗೆ ಕಾರ್ಯಕ್ರಮನ. ಬನ್ನಿ ಹೋಗಿ ನೋಡೋಣ. ಆಲ್ರೆಡಿ ಲೇಟ್, ತುಂಬ ಹೊಟ್ಟೆ ಹಸ್ತದೆ. ಬನ್ನಿ ಚಪ್ಪಲಿ ತುಳಿಬಾರ್ದು. ಡಿಕ್ಕಿ ಅಲ್ಲಿಡು. ಇದೆ ಜಾಗ. ಹಾಂ, ಸೊ ನೋಡಿ, ನಾವು ಒಂದು ಮಿನಿ ಕಿಚನ್ ಸ್ಪೆಷಲ್ಲಾಗಿ ಒಂದು ಗ್ಯಾಸ್ ಆರ್ಡ್ರ್ ಮಾಡಿದ್ವಿ. ಬ್ಯೂಟೆನ್ ಗ್ಯಾಸ್, ಇದು ಸಿಲಿಂಡ್ರು. ಸೊ ಹೊಸದು, ಬೆಳಗ್ಗೆ ಎಲ್ಲ ಟ್ರೈ ಮಾಡಿದ್ವಿ ಹೇಗೆ ಆನ್ ಮಾಡಿ ಅಂತ ಮಾಡಿದ್ವಿ. ಸೊ ಇದನ್ನು ಫಿಕ್ಸ್ ಮಾಡಿ ಇದನ್ನು ಓಪನ್ ಮಾಡಿ ತೆಗೀರಿ. ಹಾಂ, ಸೊ ಗ್ಯಾಸ್ ಫಿಕ್ಸ್ ಆಯಿತು. ನಾವು ಮಿನಿ ಕಿಚನೇ ತಂದುಬಿಟ್ಟಿದ್ದೀವಿ ಇಲ್ಲಿ. ಅನ್ನಕ್ಕೆ ಇಟ್ಕೊಂಡಿದ್ದೀನಿ, ನೋಡೋಣ. ಸ್ವಲ್ಪ ಪಲ್ಯಕ್ಕೆ ಅಂತ ಈರುಳ್ಳಿ, ಟೊಮ್ಯಾಟೊ ತಂದಿದ್ದೀವಿ. ಬೇಗ ಮಾಡಬೇಕು, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಹೊಸದಾಗಿ ಟ್ರೈ ಮಾಡ್ತಿದ್ದೀವಿ, ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಬನ್ನಿ. ತುಂಬ ಸೈಲೆಂಟಾಗಿದೆ. ಟೊಮೆಟೊ ಬಾತ್ ಮಾಡೋಣ ಅಂತ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಿ. ಸೊ ಅನ್ನ ಇನ್ನೇನು ಆಗುತ್ತೆ ಅಲ್ಲಿ ತನಕ. ನೋಡಿ, ಚಪಾತಿ ಹಿಟ್ಟು ಮನೆಯಲ್ಲೇ ಕಲಿಸ್ಕೊಂಬಂದಿದ್ದೀನಿ. ಒಂದು ಚಪಾತಿ, ಬರೀ ಅನ್ನ ತಿನ್ನಬಾರ್ದು ಅಂತ ಚಪಾತಿ ಹಿಟ್ಟು ಇದಾದ ತಕ್ಷಣ ಪಟ ಅಂತ ಹಾಕಬೇಕು. ಇದಕ್ಕೊಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಈಗ ಚಪಾತಿಗೆ ಮಾಡ್ತಾಯಿದ್ದೀನಿ. ಕುಕ್ಕರ್ ಕುಗ್ತಾ ಇದೆ, ಕೊಡ್ತಾ ಇದ್ರಲ್ಲ, ಚಪಾತಿ ಮಾಡಬೇಕು. ಇಟ್ಕೊ, ಬಟ್ಟೆ ತಗೋ, ಆ ಬಟ್ಟೆ ತಗೋ. ಈಗ ನೆಕ್ಸ್ಟ್ ಚಪಾತಿ ಇಲ್ಲಿ, ಹಾಂ ಅಲ್ಲಿಡು. ಅದಾರ ತನಕ ಸ್ವಲ್ಪ ಚಪಾತಿ ಮಾಡ್ಕೊಂಡ್ಬಿಡೋಣ ಬನ್ನಿ. ಚಪಾತಿ ಮಾಡ್ಕೊತಾ ಇದ್ದೀನಿ, ಅದಾರ ತನಕ
2 hours ಬರುತ್ತೆ ಅಂತ ಅಂದಿದ್ದಾರೆ. ಹಾಂ ಚೆನ್ನಾಗಿದೆ. ಆಯಿತು. ಅದಕ್ಕೆ ಸಿಂಪಲ್ ಆಗಿರೋದೊಂದು ಪಲ್ಯ ಮಾಡ್ತಾಯಿದ್ದೀನಿ, ವೆರಿ ಸಿಂಪಲ್. ಸೊ ಬೇಗ ಆಗಬೇಕಲ್ಲ ನಮಗೆ. ಸೊ ಸಾಸಿವೆ ನೋಡಿ ಆಗಲೇ ಎಷ್ಟು ಬೇಗ ಹೀಟ್ ಆಗ್ತಿದೆ ಅಂದರೆ ಸಾಸಿವೆ ಜೀರಿಗೆ ಹಾಕ್ಕೊಂಡೆ. ಆಮೇಲೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ತುಂಬಾ ಸಿಂಪಲ್. ನಮ್ಗೆ ಯಾವಾಗ ತರಕಾರಿ ಇರಲ್ಲ ಏನಿರಲ್ಲ ಆಗ ಈ ಥರ ಪಲ್ಯ ಮಾಡ್ಕೋಬೋದು, ಯೂಸಿಂಗ್ ಓನ್ಲಿ 3-4 ಇಂಗ್ರೀಡಿಯೆಂಟ್ಸ್. ಕ್ಲೋಸ್ ಮಾಡೋಣ, ಬೇಗ ಬೇಯುತ್ತೆ ಕ್ಲೋಸ್ ಮಾಡಿದ್ರೆ. ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ಆದರೆ ನಮಗೆ ಫಸ್ಟ್ ಟೈಮ್ ಇರೋದ್ರಿಂದ ಸ್ವಲ್ಪ ಏನಂತೀರಿ ಅರೇಂಜ್ ಮಾಡ್ಕೊಳ್ಳೋಕೆ ಸ್ವಲ್ಪ ನನಗೆ ಎಸ್ಪೆಷಲಿ ಕಷ್ಟ ಆಯಿತು. ಇಲ್ಲಾಂದರೆ ಒಂಥರ ವನ ಭೋಜನ, ಈ ಕರೆಕ್ಟಾಗಿ ಎಕ್ಸಾಕ್ಟಾಗಿ ವನ ಥರನೇ ಇದೆ. ಇಲ್ಲಿ ಭೋಜನ ಮಾಡೋ ಅನುಭವನೇ ಬೇರೆ, ಚೆನ್ನಾಗಿದೆ. ಆದರೆ ಈಗ ಈ ಸ್ಟವಲ್ಲಿ ಬೇಗ ಬೇಗ ಆಗ್ತಿದೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅಂತಾರೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು. ಸ್ವಲ್ಪ ಬ್ರೌನ್ ಕಲರ್ ಆಗಿದೆ, ಇದಕ್ಕೆ ಹುಣಸೆಹಣ್ಣು ಹಾಕಿ ಬ್ರೌನ್ ಕಲರ್ ಆದಮೇಲೆ ಹುಣಸೆಹಣ್ಣು ಹಾಕಿ ಆ ಹಸಿ ಸ್ಮೆಲ್ ಹೋಗಬೇಕು. ಸ್ವಲ್ಪ ಖಾರದ ಪುಡಿ, ಸಾಂಬಾರ್ಗೆ ಹಾಕ್ತೀವಲ್ಲ ಆ ಪೌಡರು ನೋಡಿ. ಇದಿಷ್ಟ ಆದರೆ ಸ್ವಲ್ಪ ಇದು ಈ ಖಾರದ ಹಸಿ ಹೋಗಬೇಕು. ಕಡಲೆ ಹಿಟ್ಟು ಹಾಕಿದ್ರೆ ಅದು ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ. ಇದು ದಿಢೀರ್ ತರಕಾರಿ ಇಲ್ಲದಿರಬೇಕಾದ್ರೆ, ಆಮೇಲೆ ಬೇಗ ಇಮಿಡಿಯೇಟಾಗಿ ಮಾಡಬೇಕು ಅಂದಾಗ ಈ ಪಲ್ಯ ಮಾಡ್ಬೋದು. ನಾನು ಸ್ವಲ್ಪ ಉಪ್ಪು ಕಡಿಮೆ ಹಾಕ್ತೀನಿ, ರುಚಿಗೆ ಏನಾದರೂ ಕೊಡಬೇಕು. ಸಪ್ಪೆ ಪಲ್ಯ ರೆಡಿ. ಟೊಮೆಟೊ ಬಾತ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಸಾಸಿವೆ, ಸ್ವಲ್ಪ ಟೊಮೆಟೊ ರೈಸ್ ಮಾಡೋಣ ಅಂತ. ಟೊಮೆಟೊ ಹಾಂ ಬಟ್ ಆಗುತ್ತೆ, ಟೈಮ್ ತಗೊಳ್ಳಿ. ಕಂಟೆಂಟ್ ಇದ್ದಕ್ಕೆ ಬೇಗ ಆಗೋದೇ ಬರುತ್ತೆ. ಚೆನ್ನಾಗಿದೆ. ಟೊಮೆಟೊ ರೈಸ್ ರೆಡಿ ನೋಡಿ, ಕಲರ್ಫುಲ್ಲಾಗಿದೆ. ಅನ್ನ ಮಾತ್ರ ಭಾರಿ ಉದುರುದ್ರಾಗಿ ಬಂದಿದೆ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದೆ ಅನ್ಸುತ್ತೆ. ಇದು ಏನಂದರೆ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡಿದ್ದೀವಿ. ಈ ಚಪಾತಿ ರೆಡಿಯಾಗಿದೆ. ಅಜ್ಜಿ ಕೊಡಿದ್ವಿ, ಉಪ್ಪಿನಕಾಯಿ ಸಹ ತಂದೆ. ಸ್ಪೂನ್ಸ್ ಎಲ್ಲ ಕಡಿಮೆ. ಅಜ್ಜಿಗೆ ನೀರು ಕೊಡೋ. ಅಡುಗೆ ಕಾರ್ಯಕ್ರಮ ಮುಗೀತು. ಸೊ ಸಿಂಪಲಾಗಿ ಮಾಡಿದ್ದೀವಿ. ಚಪಾತಿ, ಅದಕ್ಕೆ ಈ ಬರೀ ಓನ್ಲಿ ಈರುಳ್ಳಿ ಪಲ್ಯ, ಆಮೇಲೆ ಟೊಮೆಟೊ ರೈಸು, ಮೊಸರನ್ನ, ಇಷ್ಟು ಸಿಂಪಲ್ಲು. ಸೊ ನಾವು ನೆಕ್ಸ್ಟಿಂದ ಹೊರಗಡೆ ಪ್ಲ್ಯಾನ್ ಮಾಡ್ಕೋಬೇಕು ಹೆಂಗೆ ಅಂತ. ಹೊರಗಡೆ ಬಂದಿದ್ದರಿಂದ ಸಾಂಬಾರು ಅದೆಲ್ಲ ಏನೂ ಮಾಡಲಿಲ್ಲ. ಸೊ ದಿಢೀರಂತ ಮಾಡೋ ಕೆಲವು ರೆಸಿಪಿನೂ ಗೊತ್ತು. ಸೊ ನೆಕ್ಸ್ಟ್ ಇದು ಬಂದಾಗ ಅದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಬರೀ ಇಷ್ಟೇ ಸಿಂಪಲ್ ಅಡುಗೆ ಮಾಡಿದ್ದೀವಿ. ಸೊ ಈಗ ಬಂದು ಹೇಗಾಗಿದೆ ಅಂತ ನೋಡಬೇಕು, ಬನ್ನಿ ನೋಡೋಣ. ಬಂದಿದೆ ಮನೆಗೂ ಇಷ್ಟೊಂದು ಚೆನ್ನಾಗಿ ಇದಾಗಿ ಬಂದಿರಲಿಲ್ಲ, ತುಂಬ ಸಖತ್ತಾಗಿ ಉದ್ರಾಗಿ ಬಂದಿದೆ. ಚಿತ್ರಾನ್ನ, ಟೊಮೆಟೊ ರೈಸು, ಇದಕ್ಕೆಲ್ಲ ಚೆನ್ನಾಗಿದೆ. ಪಲ್ಯ ನಾನು ಸ್ವಲ್ಪ ಸಪ್ಪೆ ಮಾಡಿದ್ದೀನಿ.
ಇದು ಸ್ವಲ್ಪ ಏನಂತೀರಿ ಮಂದ ಆಗಿದೆ. ಸೈಡಲ್ಲೆಲ್ಲ ಬೇಯಿಸ್ಬೇಕಿತ್ತು, ಬೆಂದಿಲ್ಲ. ಬಟ್ ರುಚಿ ಚೆನ್ನಾಗಿದೆ. ಈ ವೆದರಲ್ಲಿ ಈಗ ಸುಮಾರು ಒಂದು 5 ಗಂಟೆ, ತಂಪಾಗಿದೆ, ಗುಡುಗು ಬರ್ತಿದೆ, ಚೆನ್ನಾಗಿದೆ. ಮಳೆ ಬರುತ್ತೇನೋ ಅನ್ನೋ ಆತಂಕ. ಚೆಸ್ ತುಂಬ ಚೆನ್ನಾಗಿದೆ. ಟೊಮೆಟೊ ರೈಸು ಸಕಲಾಗಿ ಬಂದಿದೆ, ಎಲ್ಲ ಕರೆಕ್ಟಾಗಿದೆ. ನಾನು ಯಾವಾಗಲೂ ಒಂದು ಕಡಿಮೆ ಒಂದು ಜಾಸ್ತಿ ಮಾಡ್ತೀನಿ, ಬಟ್ ಇದು ತುಂಬ ಚೆನ್ನಾಗಿ. ಅದೇ ಕ್ವಾಂಟಿಟಿ ಜಾಸ್ತಿ ಮಾಡಿಬಿಟ್ಟೆ. ಅನ್ನ ಇದು 2 ಕ್ವಾಂಟಿಟಿ ಜಾಸ್ತಿ ಮಾಡಿದೆ. ಪಲ್ಯ ಕ್ವಾಂಟಿಟಿ ಕಡಿಮೆ ಆಗೋಯ್ತು. ಇಟ್ಸ್ ಓಕೆ, ಉಪ್ಪಿನಕಾಯಿ ಜೊತೆ ತಿಂದ್ವಿ. ನೆಕ್ಸ್ಟ್ ದಿನ ಒಂದು ಐಡಿಯಾ ಸಿಗುತ್ತೆ. ಲಾಸ್ಟ್ ಒಂದು ಮೊಸರನ್ನ ಆನ್ ದ ವೇ ಬರುವಾಗ, ಮನೆಯಿಂದನೇ ತಂದರೆ ಹುಳಿ ಆಗಿಬಿಡುತ್ತೆ ಅಂದ್ಬಿಟ್ಟು ಆನ್ ದ ವೇ ಬರ್ತಾ ಮೊಸರು ಮತ್ತು ಹಾಲು ತೊಗೊಂಡ್ವಿ. ಸೊ ಹೋಗ್ತಾ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಹೋಗೋಣ ಅಂತ. ಆ ಬಿಸಿ ಅನ್ನಕ್ಕೆ ಮೊಸರು ಹಾಕ್ಕೊಂಡು ತಿಂದರೆ ರುಚಿನೇ ಬೇರೆ, ಒಂಥರ ಡಿಫ್ರೆಂಟ್ ರುಚಿ ಕೊಡುತ್ತೆ. ಟ್ರೈ ಮಾಡಿ ನೋಡಿ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ಒಳ್ಳೆ ಗಾಳಿ, ಒಳ್ಳೆ ಬ್ರೀಸ್, ಮಳೆ ಬರುವ ಹಾಗಿದೆ. ಇಲ್ಲಿ ನೋಡಿ ಮೀನು ಹಿಡ್ತಾ ಇದ್ದಾರೆ, ಎಲ್ಲರೂ ರೆಸ್ಟ್ ತೊಗೋತಾ ಇದ್ದಾರೆ. ಒಳ್ಳೆ ಊಟ ಆಯಿತು. ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ನಾವು ಹೊರಟಿದ್ದು ಲೇಟಲ್ಲ, ಸೊ ಅದರಿಂದ ಲೇಟ್ ಆಯಿತು. ಬಟ್ ಅದ್ಭುತವಾದ ಏನಂತೀರಿ ಎಕ್ಸ್ಪೀರಿಯನ್ಸ್, ವನ ಭೋಜನ. ಇಲ್ಲೆಲ್ಲ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ಇಲ್ಲಿ ಸುಮಾರು ಜನ ನೋಡಿ ಮೀನು ಹಿಡಿತಾ ಇದ್ದಾರೆ. ಫಿಶಿಂಗ್. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಮೋನು ಫಿಶ್ ನೋಡಿಲಿ, ಫಿಶ್. ಹಾಂ, ಫಿಶ್ ಎಲ್ಲಪ್ಪ? ಎಲ್ಲಿ ನೋಡು, ಅವ್ರು ಫಿಶ್ ತೆಗಿತಾ ಇದ್ದಾರೆ. ಹೌದು, ಇಲ್ಲ ಅಂತಾರೆ. ಮೀನು ತೆಗಿತಾ ಇದ್ದೀರಾ? ಕಾಲಿನ ನಮ್ಮ ಯಜಮಾನ್ರು ಪತಿದೇವರು ಕ್ಲೀನ್ ಮಾಡ್ತಾಯಿದ್ದಾರೆ. ನಾವು ತಿಂದಿರೋ ಪಾತ್ರೆ ಎಲ್ಲ. ಪೌಡ್ರ್ ಬೈ ಮಿಸ್ಟೇಕ್ ಮರ್ತೋಯ್ತು. ಪೌಡ್ರಿಗೆ ಜ್ಞಾಪಕ, ಫಸ್ಟ್ ಟೈಮ್ ಅಲ್ಲ, ಸೊ ಅದರಿಂದ ಜ್ಞಾಪಕ ಬರಲಿಲ್ಲ. ನೆಕ್ಸ್ಟ್ ಟೈಮಿಂದ ಚೆಕ್ ಲಿಸ್ಟ್ ಹಾಕೊಳ್ಳೋಣ, ಏನೇನು ತರಬೇಕು, ಏನೇನು ತರಬಾರ್ದು ಅನ್ನೋದು. ಎಷ್ಟು ಪ್ರಶಾಂತವಾಗಿದೆ ಅಂದರೆ, ಯಾವುದೋ ಹಿಲ್ ಸ್ಟೇಷನ್ಗೆ ಬಂದಿದ್ದೀವಿ ಏನಾಗಿದೆ. ಆದರೆ ನಾವು ಬಂದಿರೋದು ರಾಮನಗರಕ್ಕೆ. ಎಲ್ಲಾದರೂ ಅನಿಸುತ್ತಾ ಒಂದು ಟ್ರಾಫಿಕ್ ಗದ್ದಲ ಇಲ್ಲ, ಬರೀ ಹಕ್ಕಿಗಳು, ನವಿಲು, ಗುಡುಗು, ಮಳೆ ಬರೋಂಗಿದೆ. ಆ ಕಡೆ ನೋಡಿ ಕಾರ್ ಮೋಡ. ವೆದರ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಸೊ ನಾವು ಹೋಗೋ ತನಕ ಮಳೆ ಬರದೇ ಇದ್ದರೆ ಸಾಕು, ಮಳೆರಾಯ ನಿಧಾನಕ್ಕೆ ಬಂದರೆ ಸಾಕು. ಯಾಕಂದರೆ ಇನ್ನೂ ನಮಗೆ ಕಾಫಿ ಮಾಡಿ ಕುಡಿದು ಹೋಗೋ ಪ್ಲ್ಯಾನ್ ಇದೆ. ಸೊ ನೋಡೋಣ ಎಲ್ಲಿ ತನಕ ವರ್ಕೌಟ್ ಆಗುತ್ತೆ ಅಂತ. ನೀರು ಇದ್ದಿದ್ದರಿಂದ, ನದಿ ಇದ್ದಿದ್ದರಿಂದ ನಾವೆಲ್ಲ ಏನೇ ಎಂಜಲು ಮೊಸರೆ ತೊಗೊಂಡೋಗ ಗೋಜಿಲ್ಲ. ತುಂಬ ಚೆನ್ನಾಗಿ ತೊಳ್ಕೊಂಡು ಸೋಪ್ ಒಂದು ಮಿಸ್ ತೊಳೆಯುವಾಗ. ಅದರಿಂದ ಈ ನದಿ ಇರೋ ಕಡೆ ಈ ಥರ ಅಡುಗೆ ಎಲ್ಲ ಮಾಡೋದ್ರಿಂದ ತುಂಬ ಅನುಕೂಲ. ಲಾಸ್ಟ್ ಕಾಫಿ ಮಾಡ್ತಾಯಿದ್ದೀವಿ. ಇದಕ್ಕೆ ನಾವು ಗುಡ್ ಲೈಫ್ ತೊಗೊಂಡ್ವಿ. ಸ್ವಲ್ಪ ಥಿಕ್ಕಾಗಿರುತ್ತೆ. ಬೇರೆದಾದರೆ ಒಡೆದೋಗುತ್ತೇನೋ ಅನ್ನೋ ಫೀಲಿಂಗ್. ಸೊ ಕಾಫಿ ಸ್ಟಾರ್ಟ್ ಆಯಿತು. ಸ್ಟವ್ ಹಚ್ಚಿದ್ದೀನಿ. ಸಕ್ಕರೆ ಮತ್ತು ಕಾಫಿ ಪುಡಿ ಮನೆಯಿಂದಲೇ ತಂದಿದ್ದೀವಿ. ಬೇಗ ಬಿಸಿ ಆಗುತ್ತೆ, ಸೊ ಯೋಚನೆ ಇಲ್ಲ. ಸಕ್ಕರೆ ನಮ್ಗೆ ಜಾಸ್ತಿ ಬ್ರೂ, ಗುಡುಗು ಸೀಡ್ಲು ಸೌಂಡ್ ಕೇಳಿಸ್ತಾ ಇದೆಯಾ ಎಲ್ರಿಗೂ? ಕಾಫಿ ಪುಡಿ, ಬ್ರೂ ಕಾಫಿ ಪುಡಿ ಬಿಡು. ಎಷ್ಟು ಬೇಗ ಬಿಸಿ ಆಗ್ತದೆ ಅಂದರೆ ಆಗದೆ ಕುದೀತಾ ಇದೆ ನೋಡಿ. ಹಿಟ್ಟು ನೆಟ್ಟಿಗೆ 5 ನಿಮಿಷ ಆಗಿಲ್ಲ, ಇದು 5 ಮಿನಿಟ್ಸ್ ಕೂಡ ಸಹ ಆಗಿಲ್ಲ.
ಆಗಲೇ ಬೇಗ ಬಿಸಿ ಆಗ್ತಾಯಿದೆ. ಬಿಸಿ ಬಿಸಿ ಕಾಫಿ ರೆಡಿ. ಸೊ ನಾವು ಕಾಫಿಗೆ ಎಲ್ಲೂ ನಿಲ್ಲಿಸೋ ಗೋಜೆ ಇಲ್ಲ. ಸೊ ಡೈರೆಕ್ಟ್ ಕಾಫಿ ಕುಡಿದು ಮನೆಗೆ ಹೊರಡ್ತಾ ಇರೋದೆ. ಹೊಟ್ಟೆನೂ ತುಂಬ ಭರ್ತಿಯಾಗಿದೆ. ಸೊ ಕುಡಿತಾ ಇದೆ ಕಾಫಿ. ಆಫ್ ಮಾಡಿದೆ. ನಿಜವಾಗ್ಲೂ ಹೇಳ್ತೀನಿ, ಇದರ ಎಕ್ಸ್ಪೀರಿಯನ್ಸೇ ಒಂಥರ ಬೇರೆ. ಈ ವೆದರ್ಗೂ ಕೂತಿರೋದಕ್ಕೂ ಬಿಸಿ ಬಿಸಿ ಕಾಫಿಗೂ ಆಹಾ, ಸ್ವರ್ಗಕ್ಕೆ 3 ಮೆಟ್ಟಿಲು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಗುಡುಗು ಬರ್ತಾನೆ ಇದೆ. ವಿ ಆರ್ ವೈಂಡಿಂಗ್ ಅಪ್. ಕಿಚನ್ ಕ್ಲೋಸ್ ಮಾಡಿ ಬ್ಯಾಕ್ ಟು ಪೆವಿಲಿಯನ್ ಅಂತ ವಾಪಸ್ ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ. ಒಳ್ಳೆ ಎಕ್ಸ್ಪೀರಿಯನ್ಸು. ನಮ್ಮ ಹಳ್ಳಿಲೆಲ್ಲ ಮುಂಚೆ ನಮ್ಮ ತಂದೆ ಕರ್ಕೊಂಡೋಗಿ ಒಂದು ಹುಣ್ಸೆಹಣ್ಣು ಮರದ ಕೆಳಗಡೆ ಎಲ್ಲ ಮಾಡ್ತಾಯಿದ್ರು ಅಡುಗೆನ. ನಂಗೆ ಇನ್ನೂ ಚೆನ್ನಾಗಿ ಜ್ಞಾಪಕ, ನಾವೆಲ್ಲ ಚಿಕ್ಕವರು ಅವಾಗ. ಈಗ ಅದು ಸ್ವಲ್ಪ ಜ್ಞಾಪಕ ಬರುತ್ತೆ. ಚೆನ್ನಾಗಿದೆ ತುಂಬ. ಆ ನೀಲಗಿರಿ ತೇಲ ಪಕ್ಕ ಕಾಡು ಥರ ಇದಿದೆ. ಕ್ಯಾಂಪಿಂಗ್ ಮಾಡೋಕ್ಕೆ ಬೆಸ್ಟ್ ಜಾಗ ಅಂತ ಹೇಳ್ಬೋದು. ಇಫ್ ಪಾಸಿಬಲ್ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅನ್ಕೋತಾ ಇದ್ದೀವಿ. ಹೌ ಫಾರ್ ಇಟ್ ಇಸ್ ಗೋಯಿಂಗ್ ಟು ವರ್ಕ್ ಅಂತ ನಮಗೆ ಗೊತ್ತಿಲ್ಲ, ಬಟ್ ಟ್ರೈ ಅಂತೂ ಮಾಡ್ತೀವಿ. ಸೊ ಫಸ್ಟ್ ಟೈಮ್ ಇದು ಸಕ್ಸಸ್ ಆಗಿದೆ. ಚಿಯರ್ಸ್. ಥ್ಯಾಂಕ್ ಯು. ಶುಭ ಸಂಜೆ.